ಪರಿಹಾರ ಬೇಕಂತ ಹೇಳಿದ್ವಿ. ಇವ್ರು ಮುಗೋರು ಇಲ್ಲ ಅಂದರೆ ನಮ್ಮ ಹೋರಾಟ ಇಲ್ಲೇ ನಿರಂತರವಾಗಿ ನಡೀತದ ಅಂತ ನಾವು ಮತ್ತೆ ಪುನಃ ಏನದ ಅಂದ್ರೆ ನಾವು ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದೀವಿ. ಆ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾರೋ ಒಬ್ಬ ಪುಣ್ಯಾತ್ಮ ಹಿಂದಿನ AC ಅವರು ಯಾರು ಆ AC ಗಮನಕ್ಕೆ ಯಾರು ತಂದರೂ ಐಡಿಯಾ ಅಲ್ಲ. ಅಲ್ಲಿ ಏನು ಈಗ ಸರ್ಕಾರದ ಕಚೇರಿಗಳು 4 ಕಚೇರಿಗಳು ಅಷ್ಟು ಲ್ಯಾಂಡ್ ಒಳಗಡೆ ಅನ್ನೋದ ಅಂದ್ರೆ ನಿರ್ಮಾಣ ಮಾಡಬೇಕಂತೇಳಿ ಕೆಲವು ಕಚೇರಿಗಳನ್ನು ಏನು ಲೇಬರ್ ಆಫೀಸು, SC ST ಯಾವುದೋ ಒಂದು ಹಾಸ್ಟೆಲ್ಲು, ಆಮೇಲೆ ಇನ್ನೂ 2 ಕಚೇರಿಗಳು ನಾಡ ಕಚೇರಿ ಅಂತ, ನಾಡ ಕಚೇರಿ ಇನ್ನೂ ಎಲ್ಲಿ ಆ ಪಂಚಾಯತ್ ಒಳಗಡೆ ಆ ಗ್ರಾಮಕ್ಕೆ ಏನದ ಅಂದ್ರೆ ಇಲ್ಲ ಏನೇನೇನೋ ಈ ಥರ ಮಾಡಿ ಆ ಭೂಮಿಯನ್ನು ಕಸ್ಕೊಳಕ್ಕೆ ಏನದಂದ್ರೆ ವ್ಯವಸ್ಥಿತವಾಗಿ ಹಿಂದಿನ AC ಅವರು ಮತ್ತು ಆ AC ಅವರ ಮನವಿಗೆ ನಮ್ಮ ಜಿಲ್ಲಾಧಿಕಾರಿಗಳು ACNB ಲೆಟರ್ ಕೊಡ್ತಾರಂದ್ರೆ ಜಿಲ್ಲಾಧಿಕಾರಿಗಳು ನೋಡಬೇಕು. ಜಿಲ್ಲಾಧಿಕಾರಿಗಳು ಇದು ಏನಿದೆ, ಇದು ಯಾರ್ದಿದೆ, ಏನು ಅಲ್ಲಿಂದು ಸಂಬಂಧಪಟ್ಟ ಏನು ಗ್ರಾಮ ಲೆಕ್ಕಾಧಿಕಾರಿದು ಏನು ರಿಪೋರ್ಟ್ ಇದೆನಾ, ಆ ಗ್ರಾಮ ಲೆಕ್ಕಾಧಿಕಾರಿ ಏನು ರಿಪೋರ್ಟ್ ಕೊಟ್ಟಿದ್ದಾನ ಎಲ್ಲ ನೋಡ್ಕೊಳ್ಬೇಕಾಗಿತ್ತು. ಅದರ ಜಿಲ್ಲಾಧಿಕಾರಿಗಳು ಕೂಡ ತರಾತುರಿಯಲ್ಲಿ ಅಲ್ಲಿ ಇಲಾಖೆಗೆ 4 ಇಲಾಖೆಗೆ ಏನಾದ ಕಟ್ಟಡ ಕಟ್ಟಲಿಕ್ಕೆ ಏನೋ ತಾವೇನೋ ಅನುಮತಿ ಕೊಟ್ಟಿದ್ರಿ, ವಾಣಿ ಒಳಗಡೆ ಬಂದಿದೆ, ಅದು ಕಾನೂನು ಬಾಹಿರ ಅಂತ ಹೇಳ್ತೇವೆ ನಾವು. ಯಾಕಂತಂದ್ರೆ ಸರ್ಕಾರ ಹೇಳ್ತದ ಯಾರು ದಲಿತರು ಯಾರು ಭೂಮಿಯನ್ನ ಸರ್ಕಾರದ ಭೂಮಿಯನ್ನ ಅಲ್ಲಿ ಮನೆಯದು ಕಟ್ಕೊಂಡು ಕುಂತಾಗ ಅದು ಎಬ್ಸ್ಬಾರ್ದಂತೇಳಿ ಸರ್ಕಾರದ ಸುತ್ತೋಲೆಗಳು ಹೇಳ್ತಾವ. ಆದರೂ ಕೂಡ ಮಣ್ಣಿನ ದಿನ ಲೇಬರ್ ಆಫೀಸ್ ಏನೋ ಬಿಲ್ಡಿಂಗ್ ತಯಾರು ಮಾಡೋ ಸಂದರ್ಭದಲ್ಲಿ ಲೇಬರ್ ಅಧಿಕಾರಿಗಳು ಹೋಗಿ ಅಲ್ಲಿ ಅನ್ಯಾಯ ಮಾಡೋದು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಇದು ಸರಿಯಾಗಲ್ಲ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಇವತ್ತಿನ ದಿನ ಒಂದು ಏನು ನಮ್ಮ ಹೋರಾಟ ಅಲ್ಲ, ನಾವು ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿ ಇವತ್ತಿನ ದಿವಸ ಚಿಕ್ಕಪೇಟೆ ಗ್ರಾಮದಲ್ಲಿ ಏನು ಸರ್ವೆ ನಂಬರ್ 95ರಲ್ಲಿ ಸರ್ಕಾರಿ ಭೂಮಿ ಇದೆ, ಇದನ್ನು ಕೂಡಲೇ ತೆರವುಗೊಳಿಸ್ರಿ ಅಂತ ಮೊನ್ನೆ ನೋಟಿಸ್ ಕೊಟ್ಟಿರ್ತಾರೆ. ಇದು ಬಹಳ ಖಂಡನೀಯ ವಿಷಯ. ಯಾಕಂದರೆ ಇವತ್ತು ನಾವು ನೋಡಬೇಕಾದ್ರೆ ಸುಮಾರು ಬದರುದ್ದೀನ್ ಕಾಲನಿ ಪಕ್ಕದಲ್ಲಿ ಇರಾನಿ ಗಲ್ಲಿ ಸರ್ಕಾರಿ ಭೂಮಿಯಲ್ಲೇ ಇದೆ ಅಂತ ಸುಮಾರೆಲ್ಲ ಮನೆಗಳು ಕಟ್ಕೊಂಡ್ರೆ ಅದು ತೆರವುಗೊಳಿಸಿ ಅಲ್ಲಿ ಆಫೀಸ್ ಕಟ್ಬೋದಿತ್ತು, ಯಾಕೋ ಕಟ್ಟಿಲ್ಲ ಅಂತ ನಾನು ಅನ್ಕೊಳ್ತೀನಿ.